ನನ್ಗೆ ಆ ಕಾಲಜ್ಞಾನ ಏನ್ ಹೇಳ್ತದೆ, ಶರಣರು ಏನ್ ಹೇಳ್ತಾರೆ, ಬ್ರಹ್ಮಯ್ಯನವ್ರು ಏನ್ ಹೇಳ್ತಾರೆ, ಬಾಬಾ ವಾಂಗ ಏನ್ ಹೇಳ್ತಾರೆ, ನಾಸ್ಟ್ರಡಾಮಸ್ ಏನ್ ಹೇಳ್ತಾರೆ, ಅದಲ್ಲ. ಅದಕ್ಕಿಂತಲೂ ಮುಖ್ಯ ವೈಜ್ಞಾನಿಕ ಕಾರಣಗಳು. ಎಕ್ಸಾಂಪಲ್ಸ್ ಇಲ್ಲಿ ನಮ್ಗೆ ಕೆಲಸ ಮಾಡ್ತಾ ಇದೆ. ನಮ್ಮ ಹಾಯ್ ಬೆಂಗಳೂರು ಪತ್ರಿಕೆ ಸಂಪಾದಕರಾದ ರವಿ ಬೆಳಗೆರೆಯವರು ಒಂದು ಬರ್ತಿದ್ರು, ಹೊಕ್ಕಳ ಕೆಳಗೆ ಪ್ರಳಯ ಅಂತ ಬರೆದ್ರು ಅವರು, ಅವ್ರದೇ ಶಬ್ದ. ಮಾರ್ಚ್ ಕಳೀತು, ಏಪ್ರಿಲ್ ಬರುತ್ತೆ. ಏಪ್ರಿಲ್ 1ನೇ ತಾರೀಕು ವಿಶ್ವ ಮೂರ್ಖರ ದಿನಾಚರಣೆ, ಏಪ್ರಿಲ್ 22 ವಿಶ್ವ ಭೂ ದಿನಾಚರಣೆ, ಏಪ್ರಿಲ್ 22. ಆವತ್ತಿನ ದಿನ ಒಂದಷ್ಟು ಮಾಹಿತಿ ವಿದ್ಯಾರ್ಥಿಗಳಿಗೆ ತಿಳಿಸೋಣ ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರ್ತಾರೆ ಮಕ್ಕಳು, ಕಾರ್ಯಕ್ರಮಗಳು ಶಾಲೆಯಲ್ಲಿ ಮಾಡಂಗಿಲ್ಲ. ಯಾವಾಗ ಏಪ್ರಿಲ್ 22 ಮುಗಿದೋಗಿ ಮತ್ತೆ ಜೂನ್ಗೆ ಸ್ಟಾರ್ಟ್ ಆಗುತ್ತೋ, ಏಪ್ರಿಲ್ 22ರ ಮಹತ್ವವನ್ನು ವಿದ್ಯಾರ್ಥಿಗಳು ಮರ್ತೋಗಿರ್ತಾರೆ. ಮತ್ತೆ ಜೂನ್ ನಲ್ಲಿ ಹೋಗಿ ಇಂಥ ಒಂದು ವಿಶೇಷ ದಿನ ಏಪ್ರಿಲ್ ಅಲ್ಲಿ ಬಂದಿತ್ತು, ನೀವೆಲ್ಲ ರಜಾದಲ್ಲಿದ್ದರಪ್ಪ, ಮಜಾ ಮಾಡಿಕೊಂಡು ಅದರ ಮಹತ್ವ ತಿಳ್ಕೊಳ್ಳಿ ಅಂತ ನಾನು ಜೂನ್ ತಿಂಗಳಲ್ಲಿ ಹೋದಾಗ ಶಾಲಾ ಮಕ್ಕಳಿಗೆ ಇದರ ಬಗ್ಗೆ ಪರಿಚಯವನ್ನ ಹೇಳ್ತಾ ಇರ್ತೀನಿ. ಸೊ ವಿಶ್ವ ಭೂ ದಿನಾಚರಣೆ, ಈ ಸಾರಿಯ ಜಲ ದಿನಾಚರಣೆ ಮಾರ್ಚ್ 22 ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ. ಮಾರ್ಚ್ 22 ವಿಶ್ವ ಜಲ ದಿನಾಚರಣೆ. ಈ ಜಲ ದಿನಾಚರಣೆಯ ಸಂದರ್ಭದಲ್ಲಿ ಜನ ಇವತ್ತು ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನೀರನ್ನು ಉಳಿಸಿ ಬೆಳೆಸ್ತಕ್ಕಂಥ, ಆದಷ್ಟು ಕಡಿಮೆ ನೀರಿನಲ್ಲಿ ದಿನಚರಿಯನ್ನು ದೂಡುವಂತಹ ಕೆಲಸವನ್ನ ಜನ ಮಾಡಬೇಕಾಗಿದೆ. 2014ರಿಂದ 18ರ ಮಧ್ಯೆ ಪ್ರಪಂಚದಲ್ಲಿ ಮೊದಲನೇ ಮಹಾಯುದ್ಧ ನಡೀತು. ಅದು ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜಗಳಿಗಾಗಿ ನಡೀತು. ಎರಡನೇ ಮಹಾಯುದ್ಧ 1939ರಿಂದ 45ರ ಮಧ್ಯೆ ಎರಡನೇ ಮಹಾಯುದ್ಧ ನಡೀತು. ಅದು ಭೂಮಿಯಲ್ಲಿ ಸಿಗತಕ್ಕಂಥ ಪೆಟ್ರೋಲ್ಗಾಗಿ ನಡೀತು. ಮುಂದಿನ ದಿನಗಳಲ್ಲಿ 3ನೇ ಮಹಾಯುದ್ಧ ನೀರಿಗಾಗಿಯೇ ನಡೆಯುತ್ತೆ. ಇದು ಫಿಕ್ಸ್. ಇದು ಆ 3ನೇ ಮಹಾಯುದ್ಧ ನಡೀಬಾರ್ದು ಅಂತ ಅನ್ನೋದಾದ್ರೆ ನೀರಿನ ಇತಿಮಿತಿಗಳ ಬಳಕೆಯನ್ನ ಮಾಡ್ಕೊಳ್ಬೇಕು. ಆದಷ್ಟು ಚೆಕ್ ಡ್ಯಾಮ್ಗಳನ್ನ, ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಕೊಳ್ಳಿ. ಹಳ್ಳಿಗಳಲ್ಲೂ ಊರುಗಳಲ್ಲೂ ನಗರಗಳಲ್ಲೂ ಕೂಡ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಂಗು ಗುಂಡಿಗಳನ್ನ ಮಾಡಿ, ಬಚ್ಚಲ ಮನೆಯ ನೀರನ್ನ ಆ ಇಂಗು ಗುಂಡಿಗಾದ್ರೂ ಬಿಡಿ. ಆ ಬಿಟ್ಟ ನೀರು ಭೂಮಿಯಲ್ಲಿ ರೀಚಾರ್ಜ್ ಆಗತ್ತೆ. ಆ ಬಳಸಿ ವೇಸ್ಟ್ ಆಗಿ ಎಲ್ಲೋ ಎವಾಪರೇಟ್ ಆಗಿ ಇದಾಗದ್ರ ಬದಲು ಭೂಮಿಯ ಒಳಗಡೆ ಇರತಕ್ಕಂಥ ಡೆಪಾಸಿಟ್, ಅಂತರ್ಜಲ ಏನಿದೆ, ಅಂತರ್ಜಲಕ್ಕೆ ಮತ್ತೆ ಅಂತರ್ಜಲವನ್ನ ಮರುಪೂರಣ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇ ಆದ್ರೆ ಮುಂದೆ ನಮ್ಮ ಬದುಕು ಖಂಡಿತ ಹಸನಾಗುತ್ತೆ. ಇದು ಬಹಳಷ್ಟು ನಾನು ಅಲ್ಲಿಗೂ ಬೇಕಾದಷ್ಟು ಹೇಳ್ತಾ ಇಲ್ಲ. ಇಲ್ಲಿ 22 ಮೇ 22 ವಿಶ್ವ ವನ್ಯಜೀವಿ ದಿನಾಚರಣೆ. ಅದರ ಬಗ್ಗೆ ಇಲ್ಲಿ ಬೇಕಾದಷ್ಟು ಕಟಿಂಗ್ಸ್ ಕೂಡ ತಂದೆ ನಾನು. ಇಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯನ್ನ ನಾವು ಮಾಡದೇ ಹೋದರೆ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನ ಇಲ್ಲಿ ನಾನು ತಂದಿದ್ದೇನೆ. ಅದು ನಮ್ಮ ಜನ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಗುರುರಾಜ್ ಎಸ್ ದಾವಣಗೆರೆ ಅವರು ಹಸಿರು ಭಾರತ ಸುವರ್ಣ ಸಂಪುಟ ಅಂತಕ್ಕಂಥ ಒಂದು ವಿಶೇಷ ಲೇಖನವನ್ನ ಬರೆದಿದ್ದಾರೆ. ಅದು ಬಹಳಷ್ಟು ಅಂಶಗಳು ಅದರಲ್ಲಿ ಇದೆ. ಅದರ ಮುಂದಿನ ಎಪಿಸೋಡುಗಳಲ್ಲಿ ಅದರ ಎಳೆಯಾಗಿ ಅದನ್ನು ಬಿಡಿಸಿ ಹೇಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ಮಾಡ್ತೇನೆ. ಇವತ್ತು ಒಂದೆರಡು ವಿಚಾರಗಳನ್ನ ನಾನು ಇವತ್ತು ನಿಮಗೆ ತಿಳಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದರ ಬಗ್ಗೆ ಈಗ ನಾನು ಮಾತಾಡ್ತಾ ಹೋಗ್ತೀನಿ. ನಾನು ಈಗ ಒಂದಷ್ಟು ಅಂಶಗಳು ಇಲ್ಲಿ ನಾವು ಗಮನಿಸಬೇಕು. ವೀಕ್ಷಕ ಬಂಧುಗಳು ಅದನ್ನ ಗಂಭೀರವಾಗಿ ತಲೆಗೆ ಹಾಕೊಳ್ಬೇಕಾಗತ್ತೆ. ಅದು ಏನೇನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆ ಜೀವಿ ವೈವಿಧ್ಯಗಳ ಪ್ರಶ್ನೆ ನಾನು ತೆಗೆದಾಗ ಒಂದು ಅಂಶ ಇಲ್ಲಿ ನೆನಪಾಗತ್ತೆ. ಅದು ಅಂತಂದ್ರೆ ಜೀವಿ ವೈವಿಧ್ಯಗಳು ಉಳಿದರೆ ಮಾತ್ರ ಮಾನವ ಸಂಕುಲ ಉಳಿಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ಲ ತಜ್ಞರ, ವಿಜ್ಞಾನಿಗಳ 100% ಅಭಿಮತ. ಅದು ಇವತ್ತು ಜಗತ್ತಿನಲ್ಲಿ ಜೀವಿ ವೈವಿಧ್ಯ ಬಹಳಷ್ಟು ವೇಗದಲ್ಲಿ ನಶಿಸ್ತಾ ಇದೆ. ಇದರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಖನಗಳು ಬಂದಿದ್ದಾವೆ. ಕಳಚಿಕೊಳ್ಳುತ್ತಿರುವ ಜೀವಿ ವೈವಿಧ್ಯ ಅದು ಲೋಕದ ರಕ್ಷಾ ಕವಚ. ಅದು ಲೋಕದ ರಕ್ಷಾ ಕವಚ ಅಂತಕ್ಕಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಜೀವಿ ವೈವಿಧ್ಯ ನಶಿಸ್ತಾ ಇದೆ ಅಂತಕ್ಕಂಥ ಅಂಕಿ ಅಂಶಗಳು ಇವತ್ತು ನಮಗೆ ಲಭ್ಯ ಆಗ್ತಾ ಇದೆ. ಜೀವಿ ವೈವಿಧ್ಯಗಳು ನಶಿಸಿದ್ರೆ ಮಾನವ ಸಂಕುಲ ನಶಿಸಿ ಹೋಗುತ್ತೆ, ಅದರ ಬಗ್ಗೆ ಅನುಮಾನವೇ ಇಲ್ಲ. ಹಾಗಾಗಿ ಬಯೋಡೈವರ್ಸಿಟಿ, ಜೀವಿ ವೈವಿಧ್ಯವನ್ನ ಸಂರಕ್ಷಣೆ ಮಾಡ್ತಕ್ಕಂಥ
ಜವಾಬ್ದಾರಿ, ಹೊಣೆಗಾರಿಕೆ ಅದು ನಮ್ಮ ಮೇಲೇನೆ ಇದೆ ಅಂತಕ್ಕಂಥದ್ದು ಕೂಡ ಯಾರು ಕೂಡ ಮರೆಯಬಾರದು ಅಂತಕ್ಕಂಥದ್ದು ಸರ್ವವಿದಿತ. ಇವತ್ತೇನಾದರೂ ಜೀವಿ ವೈವಿಧ್ಯಗಳು ನಾವು ಲೆಕ್ಕ ಹಾಕಿದ ಹಾಗೆ ಜೀವಿ ವೈವಿಧ್ಯಗಳು ಅಂದ್ರೇನು, ಯಾವ ಯಾವ ಥರದ ಜೀವಿ ವೈವಿಧ್ಯಗಳು ಈ ಭೂಮಿಯ ಮೇಲಿದೆ ಅಂತ ಸ್ಟಡಿ ಮಾಡೋದಕ್ಕೆ ನಮಗೆ ನಮ್ಮ ಈ ಭಾಗಗಳಲ್ಲಿ ಅದೆಷ್ಟೋ ಜೀವಿ ವೈವಿಧ್ಯಗಳು ಹಾಳಾಗಿ ನಶಿಸಿ ಹೋಗಿರೋದ್ರಿಂದ ನಮ್ಗೆ ಅದರ ಪರಿಚಯವೇ ಇಲ್ಲ. ಇವತ್ತೇನಾದರೂ ಜೀವಿ ವೈವಿಧ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ನಮ್ಮ ಜನ ಮಡಗಾಸ್ಕರ್ ಅಂತಕ್ಕಂಥ ದೇಶಕ್ಕೆ ಹೋಗ್ಬೇಕಾಗತ್ತೆ. ಆ ಮಡಗಾಸ್ಕರ್ ಅಂತಕ್ಕಂಥ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಪರಿಸರವನ್ನು ಕಲಸು ಮೇಲೋಗರ ಮಾಡಿ ಅದನ್ನು ಸರಿಪಡಿಸುತ್ತೇವೆ ಎನ್ನುವುದು ಮೂರ್ಖತನ. ಅದೊಂದು ತೀರಿಸಲಾಗದ ಸಾಲ. ಒಮ್ಮೆ ಅಳಿದ ಪ್ರಭೇದ ಮತ್ತೆ ಸೃಷ್ಟಿಯಾಗುವುದು ಕನಸಿನ ಮಾತು. ಮಾನವ ಜೈವಿಕ ಲೋಕದ ರಕ್ಷಾ ಕವಚವನ್ನೇ ಹರಿಯಲು ಹೊರಟಿರುವುದು ಮಾತ್ರ ದುರಂತ. ಮಡಗಾಸ್ಕರ್ ಎಂಬ ಪ್ರಯೋಗಾಲಯ ಅಂತಕ್ಕಂಥದ್ದನ್ನು ಇಲ್ಲಿ ಹಾಕಿದ್ದಾರೆ. ನಾವು ಜೀವಿ ವೈವಿಧ್ಯದ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ನಾವು ಮಡಗಾಸ್ಕರ್ಗೆ ಹೋಗಬೇಕಾಗಿದೆ. ಇಷ್ಟು ವೇಗವಾಗಿ ಜೀವಿ ವೈವಿಧ್ಯಗಳು ನಶಿಸ್ತಾ ಇದೆ ಅಂದರೆ ಮಾನವನ ಅಂತ್ಯ ಸಮೀಪಿಸ್ತಾ ಇದೆ. ಇದು ವೈಜ್ಞಾನಿಕ ಕಾರಣ. ನನಗೆ ಆ ಕಾಲಜ್ಞಾನ ಏನು ಹೇಳ್ತದೆ, ಶರಣರು ಏನು ಹೇಳ್ತಾರೆ, ಬ್ರಹ್ಮಯ್ಯನವ್ರು ಏನು ಹೇಳ್ತಾರೆ, ಬಾಬಾ ವಾಂಗ ಏನು ಹೇಳ್ತಾರೆ, ನಾಸ್ಟ್ರಡಾಮಸ್ ಏನು ಹೇಳ್ತಾರೆ, ಅದಲ್ಲ. ಅದಕ್ಕಿಂತಲೂ ಮುಖ್ಯ ವೈಜ್ಞಾನಿಕ ಕಾರಣಗಳು, ಎಕ್ಸಾಂಪಲ್ಸು ಇಲ್ಲಿ ನಮಗೆ ಕೆಲಸ ಮಾಡ್ತಾ ಇದೆ. ನಾನು ಹಿಂದೆ ಒಂದ್ಸರಿ ಮಾತಾಡುವಾಗ ಹೇಳಿದ್ದೆ, ಇವತ್ತಿನ ಆಹಾರದ ಕ್ರಮ, ಪರಿಸರದ ವಿನಾಶ, ಗಾಳಿ ಕೆಟ್ಟ ಗಾಳಿ, ಕೆಟ್ಟ ನೀರು, ಕೆಟ್ಟ ಆಹಾರ, ಕೆಟ್ಟ ಪರಿಸರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಈ ಮನುಷ್ಯ ಏನಾಗಿ ಬೆಳೀತಾ ಇದ್ದಾನೆ ಅನ್ನೋದಕ್ಕೆ ನಾನು ನಮ್ಮ ತಂದೆ, ನಮ್ಮ ತಂದೆಯ ತಂದೆ, ನಮ್ಮ ತಾತನ ದೇಹದಲ್ಲಿ ಇದ್ದಂತಹ 140 ಮಿಲಿಯನ್ ವೀರ್ಯಾಣುಗಳ ಕೌಂಟ್ಸ್ ಏನಿತ್ತು ಅದು ನಮ್ಮಪ್ಪನಿಗೆ 70-75 ಲೆಕ್ಕಕ್ಕೆ ಇಳೀತು, ಡೌನ್ ಆಯಿತು, ಅರ್ಧಕ್ಕರ್ಧ ಇಳೀತು. ನಮ್ಮಪ್ಪನಿಂದ ನನಗೆ 30-35-40 ವೀರ್ಯಾಣುಗಳ ಕೌಂಟ್ಸು ನನಗೆ ಬಂತು. ನನಗೆ 2-3 ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ವೀರ್ಯಾಣುಗಳ ಕೌಂಟ್ಸು 20ಕ್ಕೆ ಬಂದಿದೆ, 20 ಮಿಲಿಯನ್ಗೆ. ವಿಜ್ಞಾನ ಏನು ಹೇಳುತ್ತೆ, ಒಂದು ಅಂಡಾಣು ಒಂದು ವೀರ್ಯಾಣುವಿನ ಸಂಪರ್ಕದಿಂದ ಒಂದು ಫಲ ಕಚ್ಚುತ್ತೆ, ಮಗು ಆಗುತ್ತೆ. ಬೇಕಾಗಿರೋದು ಒಂದು ಅಂಡಾಣು ಒಂದು ವೀರ್ಯಾಣು ಅಲ್ವಾ? ಅವನಲ್ಲಿ 20 ಲಕ್ಷ ವೀರ್ಯಾಣುಗಳು ಇನ್ನೂ ಇದೆಯಲ್ಲ, ಏನ್ ತೊಂದರೆ ಆಗುತ್ತೆ ಅಂತಕ್ಕಂಥ ವಾದ ಯಾರಾದರೂ ವೈದ್ಯಕೀಯವಾಗಿ ಮಾಡಿದ್ರೆ ತಜ್ಞರು ಹೇಳ್ತಾ ಇದ್ದಾರೆ, ಆ 20 ಲಕ್ಷ ವೀರ್ಯಾಣುಗಳ ಕೌಂಟ್ಸು ಪೊಲ್ಯೂಟ್ ಆಗಿದೆ ಅಂತಕ್ಕಂಥದ್ದು ದುರಂತ. ಅಂದ್ರೆ ಈಗಿನ ವರ್ಷ ಮದುವೆ ಆಗ್ತಕ್ಕಂಥ ಏಜಿನ ಯಾರಿದ್ದಾರೆ ಯುವಕರು, ಆ ಯುವಕರಿಗೆ ಮದುವೆ ಮಾಡಿದರೆ 1 ಅಥವಾ 2 ಮಕ್ಕಳನ್ನ ಅವರಿಂದ ನಾವು ನಿರೀಕ್ಷೆ ಮಾಡಬಹುದು. ಅವ್ರಿಗಾಗ್ತಕ್ಕಂಥ ಆ 1-2 ಇದೆಯಲ್ಲ, ಈಗ ಮದುವೆ ಮಾಡ್ಬಿಟ್ರೆ ಆಗ್ತಾರಲ್ಲ, ಅವರಿಗೆ ಮಕ್ಕಳಾಗುವ ಸಾಧ್ಯತೆಯೇ ಇಲ್ಲ ಅನ್ನೋದನ್ನ ವಿಜ್ಞಾನ ಇವತ್ತು ನಮಗೆ ದೃಢೀಕರಣ ಕೊಟ್ಟುಬಿಟ್ಟಿದೆ. ಅದರ ಬಗ್ಗೆ ಇತ್ತೀಚಿನ ಲೇಖನಗಳಲ್ಲಿ ಹೇಳ್ತಾ ಇದ್ದಾರೆ, ವೀರ್ಯವಂತರಿಗಿದು ಅಗ್ನಿ ಪರೀಕ್ಷೆಯ ಕಾಲ. ವೀರ್ಯವಂತರಿಗಿದು ಅಗ್ನಿ ಪರೀಕ್ಷೆಯ ಕಾಲ. ಇದ್ರ ಬಗ್ಗೆ ನಾಗೇಶ್ ಹೆಗಡೆ ಅವರು ಬರೆದರು. ಮನುಕುಲ ಅಂತ್ಯದ ಆರಂಭ, ಈಗ ವೀರ್ಯ ಮಾಲಿನ್ಯಕ್ಕೆ ಇನ್ನಷ್ಟು ಆತಂಕದ ಕ್ಷಣಗಳು, ಪುರುಷರಲ್ಲಿ ಲೈಂಗಿಕ ಶಕ್ತಿ ಕುಸಿಯುತ್ತಿದೆಯೇ, ಎಲ್ಲ 5 ತಲೆಬರಹದಲ್ಲಿ ಲೇಖನ ಬರೆದರು. ನಮ್ಮ ಹಾಯ್ ಬೆಂಗಳೂರು ಪತ್ರಿಕೆ ಸಂಪಾದಕರಾದ ರವಿ ಬೆಳಗೆರೆಯವರು ಒಂದು ಬರೆದಿದ್ರು, ಹೊಕ್ಕಳ ಕೆಳಗೆ ಪ್ರಳಯ ಅಂತ ಬರೆದರು ಅವರು, ಅವ್ರದೇ ಶಬ್ದ. ಈ ತರದ ಹಲವಾರು ಲೇಖನಗಳು ಈ ಹಿಂದೆನೆ ಪ್ರಕಟ ಆಗಿದ್ದಾವೆ. ಈಗ ಇತ್ತೀಚೆಗೆ ಸುಧಾ ಪತ್ರಿಕೆಯಲ್ಲಿ ಬರೆದರು, ವೀರ್ಯವಂತರಿಗಿದು ಅಗ್ನಿ ಪರೀಕ್ಷೆಯ ಕಾಲ. ಅಂದ್ರೆ ಪ್ರಕೃತಿ ಒಂದು ರಿವೆಂಜ್ ತಗೋತಾ ಇದೆ ಇವಾಗ. ಅಂದ್ರೆ ಮುಂದಿನ ಒಂದು ಸಂತತಿಗೆ ಮಕ್ಕಳೇ ಆಗಲ್ಲ ಅಂತಂದ್ರೆ ಮುಂದಕ್ಕೆ ಏನು? ಅದಕ್ಕೆ ಈಗಾಗಲೇ ಬ್ಲಡ್ ಬ್ಯಾಂಕ್ ತರ ವಿಶ್ವಾದ್ಯಂತ ವೀರ್ಯ ಬ್ಯಾಂಕ್ಗಳು ಸೃಷ್ಟಿಯಾಗಿದ್ದಾವೆ. ಆ ಸೃಷ್ಟಿಯಾಗಿರ್ತಕ್ಕಂಥ ವೀರ್ಯ ಬ್ಯಾಂಕ್ಗಳ ಮುಖಾಂತರ ಇವತ್ತು ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಅಲ್ಲಿ ಹೋಗಿ ಆ ಟೆಸ್ಟ್ ಟ್ಯೂಬ್ ಬೇಬಿ, ಆಮೇಲೆ ಬಾಡಿಗೆ ತಾಯಿತನವನ್ನ ಅನುಭವಿಸ್ತಕ್ಕಂಥದ್ದು ಇವೆಲ್ಲ ದಿನ ಬೆಳಗ್ಗೆ ಇದ್ರೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅದಕ್ಕೆ ಸಂಬಂಧಿಸಿದ ಬೇಕಾದಷ್ಟು ಫೋಟೋಸು ಮಾಹಿತಿಗಳನ್ನ ಇಟ್ಟಿದ್ದೀನಿ. ಬೆಂಗಳೂರಲ್ಲಿ ಆವಾಗ ಪೊಲೀಸ್ ನ್ಯೂಸ್ ಪತ್ರಿಕೆಯವರು ಹೋಗಿ ಭೇಟಿ ಮಾಡಿದ ಆಸ್ಪತ್ರೆಗಳ ಒಂದು ವಿವರಣೆಯನ್ನ ಬಹಳ ಮಲ್ಲಿಕಾರ್ಜುನ್ ಅಂತವ್ರು ಯಾರು ರಿಪೋರ್ಟ್ ಬಹಳ ಚೆನ್ನಾಗಿ ಬರ್ತಿದ್ರು ಅವರು, ಅದನ್ನು ತೆಗೆದಿಟ್ಟೀನಿ. ಅವರು ಅದರಲ್ಲಿ ಬರೆದಿರೋರು
ಏನಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ರ ಬಗ್ಗೆ ಬಹಳ ಗಂಭೀರವಾಗಿ ಲೇಖನಗಳನ್ನು ಬರೆದಿದ್ದಾರೆ. ಹಾ, ಅಲ್ಲಿ ಏನಾಗಿದೆ ಅಂತಂದ್ರೆ ಜಪಾನ್ ಅಲ್ಲೆಲ್ಲ ಆಗಿದೆಯಲ್ಲ, ಜಪಾನ್ ಅಲ್ಲೆಲ್ಲ ಜನಸಂಖ್ಯೆ ಕಡಿಮೆ ಆಗ್ತದೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಅವ್ರು ಟೋಟಲಿ ಡಿಪೆಂಡ್ ಆಗ್ತಾರೆ. ಖಂಡಿತ ಖಂಡಿತ. ಇಲ್ಲೇ ಇದೆ ನೋಡಿ, ಎಂಥ ಒಂದು ಮಟ್ಟಕ್ಕಿಳಿದಿದೆ ಅಂತಂದ್ರೆ ನೋಡಿ, ರವಿ ಬೆಳಗೆರೆ ಬರೆದಿರ್ತಕ್ಕಂಥ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ 2002ರಲ್ಲಿ 21 ವರ್ಷದ ಹಿಂದೆ ಅವ್ರ ಲೇಖನದಲ್ಲಿ ಬರೆದ್ರು, ಬೆಂಗಳೂರಿನ ಹುಡುಗಿಯರ ಸುತ್ತ ಈಗ 100 ಕೋಟಿಯ ದಂಧೆ, 100 crores ದಂಧೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಮುಖಪುಟ ಲೇಖನದಲ್ಲಿ ಬರೆದರು. ಅಂದ್ರೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ.